ವೀಕ್ಷಕರೆಲ್ಲರಿಗೂ ಡಾಕ್ಟರ್ ಜ್ಯೋತಿಕಾ ನ್ಯೂಮಾಲಜಿಸ್ಟ್ ಮಾಡೋ ಅನಂತ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಹಣವನ್ನ ಆಕರ್ಷಿಸೋದು ಹೇಗೆ, ಲಾ ಆಫ್ ಅಟ್ರಾಕ್ಷನ್, ಯೂನಿವರ್ಸ್ ಜೊತೆಯಲ್ಲಿ ನಮ್ಮ ಸಂಬಂಧ ಯಾವ ರೀತಿಯಲ್ಲಿ ಇರಬೇಕು ಮತ್ತೆ ಹಣವನ್ನ ಹೇಗೆ ಆಕರ್ಷಣೆಯನ್ನ ಮಾಡಬೇಕು ಅನ್ನೋದಕ್ಕೆ ನಾನು ನಿಮಗೆ ಕೆಲವು ಸರಳ ಸುಲಭ ಉಪಾಯಗಳನ್ನ ಕೊಡ್ತಾ ಇದ್ದೀನಿ. ಬನ್ನಿ, ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಯೂನಿವರ್ಸ್ ಅಂದ್ರೆ ಏನು? ಯೂನಿವರ್ಸ್ ಅಂದ್ರೆ ಒಂದು ಬ್ರಹ್ಮಾಂಡ. ವಿಶ್ವದಲ್ಲಿ ನಮಗೆ ಏನು ಬೇಕೋ ಅದನ್ನ ಕೊಡುವಂತಹ ಒಂದು ಲಾ ಆಫ್ ಅಟ್ರಾಕ್ಷನ್. ಅಂದ್ರೆ ನಾವ್ ಏನಪ್ಪಾ ಅಂತ ಅಂದ್ರೆ ನಮಗೆ ಏನು ಬೇಕು ಅನ್ನೋ ಒಂದು ಯಾವುದಾದ್ರೂ ಒಂದು ಸಂಕಲ್ಪ. ಮ್ಯಾನಿಫೆಸ್ಟೇಷನ್ ಅಂದ್ರೇನೆ ಸಂಕಲ್ಪ. ಈಗಿನ ಕಾಲ ಟ್ರೆಂಡ್, ಈಗ ನಮ್ಮ ಯಂಗ್ ಜನರೇಷನ್ಸ್ ಅಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಏನಕ್ಕಪ್ಪ ಅಂತಂದ್ರೆ ನಾವು ಹಿಂದಿನ ಒಂದು ನಮ್ಮ ಪೂರ್ವಿಕರ ಕಾಲದಲ್ಲಿ ನೋಡಿದಾಗ ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಮಲ್ಲಿ ಸಂಕಲ್ಪ ಮಾಡಿಸ್ತಾ ಇದ್ರು. ಅದೇ ಸಂಕಲ್ಪನೆ ಇವತ್ತು ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಹಾಗಾದ್ರೆ ನಾವು ದೇವರಲ್ಲಿ ಏನು ಬೇಡ್ಕೋತೀವಿ ಅದನ್ನೇ ನಾವು ಯೂನಿವರ್ಸ್ ಅಲ್ಲಿ ಕೂಡ ಕೇಳ್ಕೊಳ್ಳುವಂಥದ್ದು. ಹೇಗೆ ಕೇಳ್ಕೊಳ್ಬೇಕಾದ್ರೆ ನಮ್ಮ ಹತ್ರ ಇರ್ಬೇಕಾದ ಕ್ಲಾರಿಟಿ ಏನಾಗಿರ್ಬೇಕು, ನಮ್ಮಲ್ಲಿ ಒಂದು ಪರಿಪಕ್ವವಾದ ಕ್ಲಾರಿಟಿ ಇದ್ದಾಗ ಮಾತ್ರ ಯೂನಿವರ್ಸ್ ನಮಗೆ ಬೇಕಾದನ್ನ ಕೊಡತ್ತೆ. ಅದಕ್ಕೆ ಒಂದು ಉದಾಹರಣೆ ನಾನು ಹೇಳ್ತೀನಿ ನಿಮ್ಗೆ, ಬಹಳ ಸುಲಭದ ಉದಾಹರಣೆ. ಈಗ ನಾವು ಹೋಟೆಲ್ಗೆ ಹೋಗ್ತೀವಿ. ಹೋಟೆಲ್ಗೆ ಹೋದಾಗ ಏನ್ ಆರ್ಡರ್ ಮಾಡ್ತೀವಿ? ಒಂದು ಸೂಪ್ ಆರ್ಡರ್ ಮಾಡ್ತೀವಿ, ಒಂದು ಮಂಚೂರಿ ಆರ್ಡರ್ ಮಾಡ್ತೀವಿ, ಒಂದು ರೋಟಿ, ದಾಲ್, ಜೀರಾ ರೈಸ್, ಡೆಸರ್ಟ್ಸ್ ಅಲ್ವಾ? ನಮಗೊಂದು ಕ್ಲಾರಿಟಿ ಇರುತ್ತೆ. ಸೊ ನಮಗೆ ಏನ್ ತಿನ್ಬೇಕು ಅನ್ನೋ ಒಂದು ಕ್ಲಾರಿಟಿ ಇಟ್ಕೊಂಡು ನಾವು ಹೋಟೆಲ್ಗೆ ಹೋಗಿರ್ತೀವಿ. ಸೊ 20 ನಿಮಿಷನೋ 30 ನಿಮಿಷನೋ ಆದ್ಮೇಲೆ ನಾವು ಆರ್ಡರ್ ಮಾಡಿರೋ ಫುಡ್ ಎಲ್ಲ ಬರುತ್ತೆ. ಎಲ್ಲ ಎಂಜಾಯ್ ಮಾಡ್ಕೊಂಡು ಫುಡ್ನ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬರ್ತೀವಿ. ಇದೇ ರೀತಿಯಲ್ಲಿ ಯೂನಿವರ್ಸ್ ಅಲ್ಲಿ ನೀವು ಏನಾದ್ರು ಮ್ಯಾನಿಫೆಸ್ಟ್ ಮಾಡುವಾಗ ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ವಿಚಾರ ಆಗಿರಲಿ ವೀಕ್ಷಕರೇ, 48 ದಿವಸ ಅಂತ ನಾವೇನ್ ಕರಿತೀವಿ. ಈಗ ಆಗಿನ ಕಾಲದಲ್ಲಿ ನಮ್ಮ ಗುರು ಹಿರಿಯರು ಹೇಳೋರು 48 ದಿವಸ ಒಂದು ಸಿದ್ಧಿ, ಒಂದು ಸಂಕಲ್ಪ, ಒಂದು ಮಂಡಲ ಅಂತ. 48 ದಿವಸ ಅಂದ್ರೆ ಈ 48 ದಿವಸ ಒಂದು ಮಂಡಲದಲ್ಲಿ ನಾವು ಯಾವುದೇ ಒಂದು ಸಂಕಲ್ಪ ಇಟ್ಕೊಂಡು ಯಾವುದೇ ಒಂದು ಪೂಜೆಯನ್ನ ಮಾಡಿದಾಗ, ಏನೇ ಒಂದು ವ್ರತವನ್ನ ಆಚರಿಸಿದಾಗ ಅದು 100% ಸಕ್ಸಸ್ ಅನ್ನ ಕೊಡತ್ತೆ ಅಂತ ಅಲ್ವಾ? ಹಾಗಾದ್ರೆ ನಾವು ಸಂಕಲ್ಪವನ್ನ ಯೂನಿವರ್ಸ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡಬೇಕು, ಅದಕ್ಕೆ ಅಳವಡಿಸ್ಬೇಕಾಗಿರೋ ಕ್ರಮ ಏನು? ಮೊದ್ಲಿಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದನ್ನ ಫಸ್ಟ್ ಕಲಿಬೇಕು. ಬ್ರಾಹ್ಮಿ ಮುಹೂರ್ತ 4:30 to 5:30 ಆ ಒಂದು ಬೆಳಗಿನ ಜಾವದಲ್ಲಿ ನಾವು ಎದ್ದಾಗ, ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲನೇದಾಗಿ ನಾವು ಯೂನಿವರ್ಸ್ ಹತ್ರ ನಮ್ಮ ಒಂದು ಸಂಬಂಧವನ್ನ ಗಟ್ಟಿಗೊಳಿಸ್ಕೋಬೇಕು. ಅಂದ್ರೆ ಯೂನಿವರ್ಸ್ಗೆ ನಾವು ಒಂದು ಕೇಳ್ಕೋಬೇಕು. ಏನಪ್ಪಾ ಅಂದ್ರೆ ಒಂದೇ ವಿಷಯ ಆಗಿರ್ಬೇಕದು. ಈಗ ನಿಮಗೆ ಕಾರ್ ಬೇಕಾ, ಅಥವಾ ನಿಮಗೆ ದುಡ್ಡು ಬೇಕಾ, ಅಥವಾ ನಿಮಗೆ ಸಾಲ ತೀರ್ಬೇಕಾ, ಅಥವಾ ನಿಮಗೆ ಲವ್ ಲೈಫ್ ಚೆನ್ನಾಗಿರ್ಬೇಕಾ, ಅಥವಾ ನಿಮಗೆ ಮಕ್ಕಳು ಬೇಕಾ, ಏನ್ ಬೇಕು, ನಿಮ್ಮ ಕೋರಿಕೆಗಳು ಏನಿರುತ್ತೆ ಅದನ್ನ ಒಟ್ಟಿಗೆ ಎಲ್ಲಾನು ಕೇಳೋವಂಥದ್ದಲ್ಲ. ಒಂದು ಯಾವುದು ಮೇಜರ್ ಆಗ್ಬೇಕು. ಈಗ ಇವತ್ತಿನ ದಿವಸ ಮನಿ ಇಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್ ಫ್ಯಾಕ್ಟರ್. ಸೊ ಈ ನಮಗೆ ಹಣ ಒಂದಿದ್ರೆ ಎಲ್ಲಾನು ಸಿಗುತ್ತೆ. ಸೊ ನಮಗೆ ಹಣ ಬೇಕು. ಎಷ್ಟು ಬೇಕು ಕೇಳಿ, ಅದ್ರಲ್ಲಿ ಸಂಕೋಚನೆ ಬೇಡ. ಈಗ ನಾವು ನಮ್ಮ ತಂದೆ ತಾಯಿ ಹತ್ರ ಆಗ್ಲಿ, ಗಂಡನ ಹತ್ರ ಆಗ್ಲಿ ಏನಾದ್ರು ಕೇಳುವಾಗ ಸಂಕೋಚ ಪಟ್ಕೋತೀವ? ಇಲ್ಲ ಅಲ್ವಾ? ಹಾಗೇನೆ ಯೂನಿವರ್ಸ್ ಎಷ್ಟು ವಿಶಾಲವಾಗಿದೆಯೋ ಅಷ್ಟು ನಿಮ್ಮ ಬೇಡಿಕೆನು ವಿಶಾಲವಾಗೇ ಇರಲಿ. ಕೇಳಿ 5,000 ಕೋಟಿ ಕೇಳಿ, 10,000 ಕೋಟಿ ಕೇಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಕೇಳಿ. ಅದ್ರಲ್ಲೇನು ತಪ್ಪಿಲ್ವಲ್ಲ ಕೇಳೋದ್ರಲ್ಲಿ. ಸೊ ಒಂದು ವಿಶ್ನ ಇವತ್ತಿನ ದಿವಸ ಒಂದು ವಿಶ್ನ ಮಾಡ್ಕೊಳ್ಳಿ. ಈಗ ನೀವು ಯೂನಿವರ್ಸ್ಗೆ ಒಂದು ಕೇಳ್ಕೊತೀರಾ, ಏನಂತ? ಯೂನಿವರ್ಸ್ ಹೇಗೆ ಕೇಳಬೇಕು? ಯೂನಿವರ್ಸ್, ನನ್ನನ್ನ ಬಿಲಿಯನಿಯರ್ ಆಗಿ ಮಾಡಿದ್ದೀಯಾ, ನಾನು 25,000 ಕೋಟಿ ಒಡತಿ ಆಗಿದ್ದೇನೆ, ಥ್ಯಾಂಕ್ ಯು ಫಾರ್ ದ ಯೂನಿವರ್ಸ್. ಈ ರೀತಿಯಲ್ಲಿ ಆಗಿರ್ಬೇಕು ನಿಮ್ಮ ಮ್ಯಾನಿಫೆಸ್ಟೇಷನ್. ಅಂದ್ರೆ ನೀವು ಯೂನಿವರ್ಸ್ ಅಲ್ಲಿ ಆಲ್ರೆಡಿ ನಿಮಗೆ ಬಂದಿದೆ, ಥ್ಯಾಂಕ್ ಯು ಫಾರ್ ದ ಯೂನಿವರ್ಸ್, ಐ ಲವ್ ಯು ಯೂನಿವರ್ಸ್. ಈ ರೀತಿಯಲ್ಲಿ ನೀವು ಕೇಳ್ಕೊಂಡಾಗ ನಿಮಗೆ 48 ದಿವಸಗಳು ಒಂದೇ ಸಂಕಲ್ಪ ಆಗಿರ್ಬೇಕು. ಮತ್ತೆ ನೋ ಕನ್ಫ್ಯೂಷನ್ಸ್. ಅಲ್ಲಿ ಯೂನಿವರ್ಸ್ಗೆ ಇವತ್ತು ಹೋಗ್ಬಿಟ್ಟು ನನ್ನ ಬಿಲಿಯನಿಯರ್ ಆಗಿ ಮಾಡಿದ್ಯಾ, ನಂಗೆ 25,000 ಕೋಟಿ ಬಂದಿದೆ ಅಂತ ಕೇಳ್ಕೊಂಡು ನಾಳೆ ಹೋಗ್ಬಿಟ್ಟು ನನಗೆ ಮರ್ಸಿಡೀಸ್ ಕಾರ್ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಸಂಕಲ್ಪ ಆಗಲ್ಲ. ಒಂದೇ ವಿಷ್ ಆಗಿರ್ಬೇಕು. ಅದೇ ವಿಶ್ 48 ದಿವಸಗಳು ರಿಪೀಟೆಡ್ ಆಗಿರ್ಬೇಕು. ಸೊ ಹಾಗಾಗಿ ಈ ರೀತಿಯಲ್ಲಿ ನೀವು ಯೂನಿವರ್ಸ್ ಅಲ್ಲಿ ಕೇಳ್ಕೊಂಡಾಗ
ಖಂಡಿತವಾಗ್ಲೂ ನೀವು ಕೇಳಿದ್ದನ್ನ ಯೂನಿವರ್ಸ್ ಕೊಡುತ್ತೆ. ಆದ್ರೆ ನೀವು ಮಾಡುವಂತ ಟೆಕ್ನಿಕ್, ನೀವು ಮಾಡುವಂತ ಮ್ಯಾನಿಫೆಸ್ಟೇಷನ್, ನೀವು ಯೂನಿವರ್ಸ್ ಅಲ್ಲಿ ಹೇಗೆ ಸಿಂಕ್ ಆಗ್ತೀರಾ, ಮತ್ತೆ ಯೂನಿವರ್ಸ್ ನಿಮ್ಮ ಸಂಬಂಧ ಅಂದ್ರೆ ಹೇಗೆ ಹೇಳಿ ಯೂನಿವರ್ಸ್ಗೆ ಐ ಲವ್ ಯು ಯೂನಿವರ್ಸ್ ಅಂತ ನೀವು ಪ್ರಿಯತಮೆಗೋ ಅಥವಾ ನೀವು ಪ್ರಿಯತಮಂಗೋ ಹೇಗೆ ಹೃದಯಾಂತರಾಳದಿಂದ ಹೇಳ್ತೀರಲ್ಲ, ಅದೇ ರೀತಿ ಯೂನಿವರ್ಸ್ಗೂ ಹೇಳಿದಾಗ ಯೂನಿವರ್ಸ್ ನೀವು ಕೇಳಿದ್ದನ್ನ ಕೊಡತ್ತೆ. ಹಾಗಾದ್ರೆ ನೀವು ಹೇಳ್ಬೋದು, ಹಾಗಾದ್ರೆ ಮೇಡಮ್ ನಾನು ನಾಳೆಯಿಂದ ಮ್ಯಾನಿಫೆಸ್ಟ್ ಮಾಡಿದ ತಕ್ಷಣ ನಾನು ಕೋಟ್ಯಾಧಿಪತಿ ಆಗ್ಬಿಡ್ತೀನಾ? ಯಾಕಾಗಲ್ಲ? ನಿಮ್ಮ ಮ್ಯಾನಿಫೆಸ್ಟೇಷನ್ ಕರೆಕ್ಟ್ ಆಗಿದ್ದು, ನೀವು ಯೂನಿವರ್ಸ್ ಜೊತೆ ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗಿದ್ರೆ ಯಾಕಾಗ್ಬಾರ್ದು? ಪ್ರಯತ್ನ ಪಡಿ. ಪ್ರಯತ್ನ ಪಡೋದ್ರಲ್ಲಿ ನಾವೇನು ಕಳ್ಕೊಳ್ಳಲ್ವಲ್ಲ. ಸೊ ಪ್ರಯತ್ನ ಪಟ್ಟಾಗ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ. ಸೊ ಹಣವನ್ನ ಅಟ್ರಾಕ್ಟ್ ಮಾಡೋ ಒಂದು ಟೆಕ್ನಿಕ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಹಾಗೇನೆ ಇನ್ನೊಂದು ವಿಧಾನವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ದಿನನಿತ್ಯದಲ್ಲಿ ನಾವು ಒಂದು ವಿಚಾರವನ್ನ ಅಳವಡಿಸ್ಕೋಬೇಕು. ಏನು ಅಂದ್ರೆ ಸ್ವಿಚ್ ಆಫ್ ಸ್ವಿಚ್ ಆನ್ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ಮ ದಿನನಿತ್ಯ ಒತ್ತಡ ಜೀವನ ನಮ್ಗೇನಾಗತ್ತೆ, ನಾವು ಇಲ್ಲ ಒಬ್ರು ಬಿಸ್ನೆಸ್ ಪರ್ಸನ್ ಆದ್ರೆ ಒಂದೇ ಬಿಸ್ನೆಸ್ ಅಲ್ಲಿ ಇರ್ತೀವಿ, ಇಲ್ಲ ನಾವು ಎಂಪ್ಲಾಯ್ಸ್ ಆದ್ರೆ ಒಂದೇ ಜಾಬ್ ಅಲ್ಲಿ ಇರ್ತೀವಿ. ನಾವೇನ್ ಮಾಡ್ಬೇಕು, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನ ಜನರೇಟ್ ಮಾಡ್ಕೋಬೇಕು. ಅಂದ್ರೆ ನಾವೇನಪ್ಪಾ ಅಂದ್ರೆ ಹಲವಾರು ವಿಧದಲ್ಲಿ ಒಂದು ಮಲ್ಟಿಪಲ್ ಆಫ್ ಇನ್ಕಮ್ ನಮಗೆ ಇದ್ದಾಗ ಹಣದ ಹರಿವು ನಮ್ಗೆ ಅಷ್ಟ ದಿಕ್ಕುಗಳಿಂದನೂ ಬರುತ್ತೆ. ಆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನ ಹೇಗ್ ಜನರೇಟ್ ಮಾಡ್ಕೋಬೇಕು ನೋಡಿ, ನಿಮಗೆ ಸಾಕಷ್ಟು ದಾರಿಗಳಿರತ್ತೆ. ಈಗ ಏನಾದ್ರು ಒಂದ್ ಸೈಡ್ ಬಿಸ್ನೆಸ್ ಮಾಡುವಂತದ್ದಾಗಿರ್ಬೋದು, ಅಥವಾ ನಿರಂತರ ಹಣವನ್ನ ನೋಡುವಂತ ಯಾವ್ದಾದ್ರು ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ರೆಸ್ಟೋರೆಂಟ್ ಆಗಿರ್ಬೋದು, ಅಥವಾ ಒಂದು ಕ್ಯಾಟರಿಂಗ್ ಸರ್ವಿಸಸ್ ಆಗಿರ್ಬೋದು, ಅಥವಾ ಒಂದು SIP ಮ್ಯೂಚುವಲ್ ಫಂಡ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡುವಂತದ್ದಾಗಿರ್ಬೋದು. ಈ ರೀತಿಯಲ್ಲಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನಿಮಗೆ ಜನರೇಟ್ ಆದಾಗ ನಿಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಆಗತ್ತೆ, ಹಣದ ಹರಿವು ಉಂಟಾಗತ್ತೆ, ಮತ್ತೆ ಯೂನಿವರ್ಸ್ ನೀವು ಕೇಳಿದ್ದನ್ನು ಕೂಡ ಕೊಡ್ತಾ ಹೋಗತ್ತೆ. ನಾನು ನಿಮ್ಗೆ ಸ್ವಿಚ್ ಆಫ್ ಸ್ವಿಚ್ ಆನ್ ಅಂತ ಹೇಳಿದ್ನಲ್ಲ, ಏನಪ್ಪಾ ಅಂದ್ರೆ ನಿಮ್ಮ ನೆಗೆಟಿವ್ ಥಾಟ್ಸ್ಗೆ ಅಯ್ಯೋ ಬಿಡಪ್ಪ ನನ್ನ ಜೀವನ ಇಷ್ಟೇ, ಯಾವ ಜನ್ಮದ ಕರ್ಮನೋ ಏನೋ, ನನ್ನ ಕೈಯಲ್ಲಿ ದುಡ್ಡೇ ಬರಲ್ಲ, ಬಂದ್ರು ಅದ್ ನಿಲ್ಲಲ್ಲ, ನೋ, ಇದು ನೆಗೆಟಿವ್. ಇದನ್ನ ಸ್ವಿಚ್ ಆಫ್ ಮಾಡ್ಕೋಬೇಕು ನೀವು. ಬೇಡ, ನನ್ನ ಹತ್ರ ಇದೆ, ನಮ್ಮ ಹತ್ರ ಜೋಬಲ್ ₹1 ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಹತ್ರ ಇದೆಯಪ್ಪ, ನಾನ್ ಕೋಟ್ಯಾಧಿಪತಿನೇ, ಐ ಆಮ್ ದ ಕಿಂಗ್. ಈ ರೀತಿಯಲ್ಲೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಇರ್ಬೇಕು. ನಿಮ್ಮಲ್ಲಿ ಯಾವತ್ತು ನೆಗೆಟಿವಿಟಿ ಬರಬಾರ್ದು. ಅಂದ್ರೆ ನೀವು ನೆಗೆಟಿವಿಟಿ ಫೀಲಿಂಗ್ಸ್ ಗೆ ಸ್ವಿಚ್ ಆಫ್ ಆಗಿ ಪಾಸಿಟಿವಿಟಿ ಫೀಲಿಂಗ್ ಗೆ ಸ್ವಿಚ್ ಆನ್ ಆಗಿ. ಅಂದ್ರೆ ಎಸ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ ಒಂದ್ ಕೋಡ್ ವರ್ಡ್ ಹೇಳ್ತಾನೆ ಇರಿ. ಏನ್ ಕಳ್ಕೊಳ್ಳೋದೇನು ಇಲ್ಲ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಹಾಗೇನೆ ನಿಮಗೆ ಯೂನಿವರ್ಸ್ ಕೂಡ ಒಂದು ಸಬ್ ಕಾನ್ಶಿಯಸ್ ಆಗಿ ನಿಮ್ಮ ಜೊತೆಗೆ ಒಂದು ರಿಯಾಕ್ಟ್ ಆಗ್ಬೇಕು. ಅಂದ್ರೆ ಈಗ ನೀವೊಂದು ಕೆಲಸ ಮಾಡಿ, ಅದ್ದೂರಿ ಮಾಲ್ಗಳು, ಮಾಲ್ ಆಫ್ ಏಷಿಯಾ, ಓರಿಯನ್ ಮಾಲ್ ಅಥವಾ ಮಂತ್ರಿ ಮಾಲ್ ಅಥವಾ ನಿಮ್ಮ ಊರುಗಳಲ್ಲಿ ಯಾವ್ಯಾವ ಮಾಲ್ಸ್ ಇರುತ್ತೋ, ತಿಂಗಳಿಗೆ ಒಂದ್ಸಲಿ ಆ ಮಾಲ್ಗೆ ಹೋಗಿ ಒಂದು ವಿಸಿಟ್ ಹಾಕಿ. ಅಂದ್ರೆ ನೀವು ಮಾಲ್ಗೆ ಹೋಗಿ ಅಲ್ಲಿ ಏನೋ ತಗೋಬೇಕು, 5,000 10,000 ಖರ್ಚು ಮಾಡ್ಬೇಕು ಅಂತ ಏನಿಲ್ಲ. ಸುಮ್ನೆ ಹೋಗ್ಬಿಟ್ಟು ಆ ಮಾಲ್ಗೆ ಹೋಗಿ ನೀವು ರೌಂಡ್ ಹಾಕುವಾಗ ನಿಮ್ಮ ಸಬ್ ಕಾನ್ಶಿಯಸ್ ಹೇಳುತ್ತೆ, ಓ ಇಲ್ಲ, ಇಂಥ ಮಾಲ್ ಅಲ್ಲಿ ನಾನು ಹಿಂಗ್ ರೌಂಡ್ ಹೊಡಿತಾ ಇದ್ದೀನಿ ಅಂದ್ರೆ ನಾನು ಬಿಲಿಯನಿಯರ್ ಆಗಿದ್ದೀನಿ, ನನ್ನ ಹತ್ರ ಅಷ್ಟು ದುಡ್ಡಿದೆ, ಈ ಮಾಲ್ ಅಲ್ಲಿ ಬಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋ ಅಷ್ಟು ದುಡ್ಡಿದೆ, ನಾನು ಹೋಗ್ಬಿಟ್ಟು ಬ್ರಾಂಡ್ ಶಾಪ್ಸ್ ಅಲ್ಲಿ ಪರ್ಚೇಸ್ ಮಾಡೋ ಅಷ್ಟು ದುಡ್ಡಿದೆ ನನ್ನ ಹತ್ರ. ಆ ಮಾಲ್ ಅಲ್ಲಿ ನೀವು ತಿರುಗ್ತಾ ಇದ್ರೇನೆ ನಿಮ್ಗೊಂದು ಒಳ್ಳೆ ವೈಬ್ಸ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಬೇಕಾದ್ರೆ ನೀವೇನ್ ಅಲ್ಲೋಗಿ ತಗೋಬೇಕು, ಖರ್ಚು ಮಾಡ್ಬೇಕು ಅನ್ನೋದು ಯಾವ ನಿಯಮನೂ ಇಲ್ಲ. ಜಸ್ಟ್ ಹೋಗಿ ಮಾಲ್ಗೆ ಒಂದು ವಿಸಿಟ್ ಹಾಕಿ ನೋಡಿ. ನೀವು ಮಾಡುವಾಗ ಆ ಪಾಸಿಟಿವ್ ವೈಬ್ರೇಷನ್, ನಿಮ್ಮ ಮೈಂಡ್ ಥಾಟ್ ಆ ಹೊರಗಡೆ ಬರುವಾಗ ಒಂದು ಆರಾ ತಗೊಂಡ್ ಬರ್ತೀರಲ್ಲ, ನೀವು ಮಾಡಿ ನೋಡಿ. ನೀವು ಇದನ್ನ ಮಾಡಿ ನನಗೆ ಕಾಮೆಂಟ್ ಮಾಡಿ ನಿಮ್ಗೆ ಏನ್ ಫೀಲ್ ಆಯ್ತು ಅಂತ. ಸೊ ದಿಸ್ ಇಸ್ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಬೇಗ ಶುರು ಮಾಡಿ, ನಾಳೆಯಿಂದನೇ ಶುರು ಮಾಡಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ, ಯೂನಿವರ್ಸ್ಗೆ ಕನೆಕ್ಟ್ ಆಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರಹ್ಮಾಂಡದಲ್ಲಿ ಕೇಳ್ಕೊಳ್ಳಿ. 48 ದಿವಸ ಈ ಟೆಕ್ನಿಕ್ ಮಾಡಿ ನೋಡಿ, ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಹಣ ಹೇಗೆ ಹುಡುಕಿಕೊಂಡು ಬರುತ್ತೆ ಅಂತ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.